ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಾಗಿ ಹಾಲ್ಪಾಯಿ ಸ್ವೀಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕತ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಾನಿಲ್ಲಿ ರಾಗಿನ ಹಿಂದಿನ ದಿನ ರಾತ್ರಿ ನೆನೆಬಿಟ್ಟಿದ್ದೆ, ಯಾಕಂದರೆ 6ರಿಂದ 8 ಗಂಟೆ ಕಾಲ ರಾಗಿ ನೆನಿಬೇಕು. ನಾನು ಇದೇ ಗ್ಲಾಸನ್ನೇ ಮೆಷರ್ಮೆಂಟಾಗಿ ಇಟ್ಕೊಂಡಿನಿ. ಇದೇ ಗ್ಲಾಸಲ್ಲೇ 2 ಗ್ಲಾಸಷ್ಟು ರಾಗಿನ ಚಲೋತ್ನಾಗಿ ತೊಳೆದು ಕಸರೆಲ್ಲ ತೆಗೆದು ಅದನ್ನ ಜಾಲಿಸಿ ನೆನೆಬಿಟ್ಟಿದ್ದೆ. ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿನಿ, ಅಂದರೆ 2 ಗ್ಲಾಸಷ್ಟು ರಾಗಿ ತೊಗೊಂಡಿನಿ. ನೀವು ಫಸ್ಟ್ ಟೈಮ್ ಮಾಡೋದಾಯಿತು ಅಂದರೆ ಒಂದೇ ಗ್ಲಾಸ್, ಯಾವ ಗ್ಲಾಸ್ ಅಳತೆ ತಗೋತಿರೋ ಎಲ್ಲದಕ್ಕೂ ಅದೇ ಅಳತೆ ಇಟ್ಕೋಬೇಕು. 1 ಗ್ಲಾಸ್ ರಾಗಿ ತೊಗೊಂಡ್ರೆ 3 ಗ್ಲಾಸಷ್ಟು ನೀರನ್ನ ಹಾಕಿ ಜಾರಿಗೆ ರಾಗಿ ಹಾಲನ್ನ ತಕ್ಕೋಬೇಕು. ನಾವು ಈ ಥರ ಇದನ್ನು ಸೋಸ್ಕೊಂಡು ರಾಗಿ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ರಾಗಿ ತೊಗೊಂಡಿದ್ದಕ್ಕೆ 6 ಗ್ಲಾಸ್ ನೀರು ಹಾಕಿ ನಾನು ರಾಗಿ ಹಾಲನ್ನ ತಕ್ಕೊತೀನಿ. ಇವಾಗ ನೀವು ನೋಡ್ಲಿಕ್ಕತ್ತಿರಲ್ಲ, ಇದು ರಾಗಿಯಿಂದ ಹಾಲು ತೆಗೆದ್ಮೇಲೆ ಉಳಿದಿರೋಂಥ ತೊಟ್ಟು. ಇದನ್ನು ಬಿಸಾಕ್ಬೋದು. ಹೆಂಗಪ್ಪ ಇದನ್ನು ಬಿಸಾಕಕ್ಕೆ ಮನಸ್ಸು ಬರಲ್ಲ ಅನಿಸ್ಬೋದು, ಆದರೆ ಇದ್ರೊಳಗೆ ನೀರು ಹಾಕಿ ಹಾಲು ತೆಗೆದಿರ್ತೀವಲ್ಲ, ಮ್ಯಾಕ್ಸಿಮಮ್ ತೆಗೆದುಬಿಟ್ಟಿರ್ತೀವಿ. ಹಾಗಾಗಿ ಅದ್ರೊಳಗೆ ಏನೂ ಉಳ್ದಿರಂಗಿಲ್ಲ, ಆರಾಮ್ಸೆ ಬಿಸಾಕ್ಬೋದು. ಇಲ್ಲಿ ನಾನು 1 ರಾಗಿಗೆ 1 ಹಸಿ ಕೊಬ್ಬರಿ ತೊಗೊಂಡಿನಿ. ಈ 1 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕಿ ತೆಂಗಿನ ಹಾಲನ್ನ ತೆಗಿಬೇಕಾಗ್ತದೆ. ನಾನಿಲ್ಲಿ 2 ಗ್ಲಾಸ್ ರಾಗಿ ತೊಗೊಂಡಿದ್ದಕ್ಕೆ 2 ಗ್ಲಾಸಷ್ಟು ತೆಂಗಿನ ತುರಿನ ತೊಗೊಂಡಿನಿ. ಅಂದರೆ ನಾನು ಟೋಟಲ್ಲು 12 ಗ್ಲಾಸ್ ನೀರು ಹಾಕಿ ಹಾಲನ್ನ ತಗೊಂಡಿದ್ದೆ. ಅಂದರೆ 1 ಗ್ಲಾಸಿಗೆ ಇಲ್ಲಿ ಟೋಟಲಾಗಿ 4 ಗ್ಲಾಸ್ ಇದ್ದಂಗೆ, 2 ರಾಗಿ 2 ಕೊಬ್ಬರಿ ತುರಿ ಅಲ್ಲ, ಅದಕ್ಕೆ 3 ಅಂದರೆ 4 3 12 ಗ್ಲಾಸ್ ನೀರು ಹಾಕಿ ನಾನು ಹಾಲನ್ನ ತಗೊಂಡಿರ್ತೀನಿ. ನೀವು ಸ್ಟಾರ್ಟಿಂಗ್ ಮಾಡ್ತಿದ್ದೀರಿ ಅಂದರೆ, ಫಸ್ಟ್ ಟೈಮ್ ಮಾಡ್ಲಿಕತ್ತೀರಿ ಅಂದರೆ 1 ಗ್ಲಾಸ್ ಅಷ್ಟೇ ಮಾಡ್ಕೊಳ್ರಿ. 1 ರಾಗಿ 1 ಕಾಯಿ ತುರಿ ಎರಡಕ್ಕೂ ಸೇರಿ 6 ಗ್ಲಾಸ್ ನೀರು. ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ಲಿಕತ್ತೀನಿ ನಾನು. 2 ಹಾಲನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ಹಂಗೆ 4 ಗ್ಲಾಸು ಬೆಲ್ಲ, ಅಂದರೆ 2 ರಾಗಿ 2 ಕೊಬ್ಬರಿ ಅಲ್ಲ, ಅದಕ್ಕೆ 4 ಬೆಲ್ಲ ಹಾಕ್ಕೊಂಡಿನಿ ನಾನು. 4 ಬೆಲ್ಲ ಹಾಕ್ಕೊಂಡು ಒಂದು ಬೊಗಣಿಗೆ, ನಾನು ದೊಡ್ಡದು ಬೊಗಣಿಗೆ ಹಾಕ್ಕೊಂಡೆ, ಯಾಕಂದರೆ ಅದು ಭಾಳ ಸಣ್ಣದಾಗ್ಬಿಡ್ತು. ಸೊ ಸ್ಟಾರ್ಟಿಂಗ್ ಒಲೆ ಮೇಲೆ ಇಟ್ಟಾಗ ಫ್ಲೇಮ್ ಹೈಯೇ ಇರಲಿ, ಬೆಲ್ಲ ಕರಗೋವರೆಗೂ ಅಷ್ಟೇ. ಬೆಲ್ಲ ಕರಗೋದಾದಮೇಲೆ
ಫುಲ್ ಸಣ್ಣ ಮಾಡ್ಕೊಂಬಿಡ್ರಿ ಫ್ಲೇಮ್ನ. ಇಲ್ಲಿ ನೋಡಿರಿ ಆಲ್ರೆಡಿ ಆಗಲೇ ಅದು ಥಿಕ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಂತ ಇದೇನು 10 ನಿಮಿಷದೊಳಗೆ ಆಗಂಗಿಲ್ಲ. ಆಲ್ಮೋಸ್ಟ್ 1.5 ಗಂಟೆ ಬೇಕು ನನ್ನ ಈ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ 1.5 ಗಂಟೆ ಬೇಕು. ನನ್ನ ಜೊತೆಗೆ ನನ್ನ ತಮ್ಮನ ಹೆಂಡತಿ ಕೂಡ ಭಾಳ ಹೆಲ್ಪ್ ಮಾಡಿದರು. ಯಾಕಂದರೆ ಭಾಳ ಹೊತ್ತು ತಿರುಗಬೇಕಲ್ಲ 1.5 ಗಂಟೆಯಷ್ಟು. ಅದಕ್ಕೇ ಇದು ಸ್ವಲ್ಪ ಹೊತ್ತಾದಮೇಲೆ ನಾನು 1 ಚಮಚ ತುಪ್ಪ ಆಮೇಲೆ 1.5 ಚಮಚಷ್ಟು ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿನಿ. ತಿರುತ್ತಾನೇ ಇರೋದು, ಬಿಟ್ಟರೆ ತಳ ಹಿಡಿದು ಬಿಡ್ತದೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರುತ್ತಾನೇ ಇರಬೇಕು ಅದನ್ನು. ಅದಾಗಲೇ ಗಟ್ಟಿ ಆಯಿತು ಬಂದ್ಬಿಟ್ಟದ ಅಂತ ಅನ್ನಿಸ್ತದೆ, ಬಟ್ ಇಲ್ಲ, ಅದು ಯಾವಾಗಲೂ ಲೇಯರ್ ಬಂದು ಕೂತ್ಕೋಬೇಕು. ಈ ಥರ ಸೌಟ್ ಬಿಟ್ಟ ಮೇಲೆ ಅದು ಲೇಯರ್ ಆಗಿ ಬೀಳೋವರೆಗೂ ತಿರುಗ್ತಾನೇ ಇರಬೇಕು ಅದನ್ನು. ಹಾಗಾಗಿ ಮೂವರು ನಾನಾದಮೇಲೆ ನನ್ನ ತಮ್ಮನ ಹೆಂಡತಿ ಮ್ಯಾಕ್ಸಿಮಮ್ ಅವಳೇ ತಿರುವಿದ್ದು ಪಾಪ ಕೂತ್ಕೊಂಡು. ಅಮ್ಮ, ನನ್ನ ಮಗಳು ಒಂದು ಕೈ ತಿರುವಿದ್ಲು. ಹಾಗಾಗಿ 5 ಜನ ಸೇರಿ ಮಾಡಿದ್ವಿ. ಬಟ್ ಮ್ಯಾಕ್ಸಿಮಮ್ ಮಾಡಿದ್ದು ನನ್ನ ತಮ್ಮನ ಹೆಂಡ್ತಿನೇ ತಿರುವಿದ್ದು. ಇವಾಗ ನೋಡಿರಿ, ಇವಾಗ ಏನಾಗಿದೆ, ಸೌಟ್ ಮ್ಯಾಲಿಂದ ಬಿಟ್ಟರೆ ಅದು ಹೆಂಗೆ ಲೇಯರ್ ಬಂದು ಕುತ್ಕೊಳ್ತದಲ್ಲ ಆ ಥರ ಅಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅದು ನಡುವೆ ಆವಾಗವಾಗ ಒಂದೊಂದು ಚಮಚ, 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿನಿ ಆವಾಗವಾಗ. ಈಗ ಲಾಸ್ಟಿಗೆಲ್ಲ ಆದಮೇಲೆ ತಟ್ಟಿಗೆ ತುಪ್ಪ ಸವರಿ ಈ ಥರ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡ್ಬೇಕದು ಸೆಟ್ ಆಗಲಿಕ್ಕೆ. ಅದು ಫುಲ್ ತಣ್ಣಗಾಗಬೇಕು. ನಾನು ಸ್ವಲ್ಪ ಜಲ್ದಿ ಕಟ್ ಮಾಡೋಕ್ಕೆ ತೊಗೊಂಡೆ ಅದನ್ನು, ಪೀಸ್ ಕಟ್ ಮಾಡಲಿಕ್ಕೆ. ಬಟ್ ಜಲ್ದಿ ಬೇಡ, ಫುಲ್ ತಣ್ಣಗಾಗ್ಬಿಡ್ಲಿ. ಒಂದು 10-15 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಬಿಡ್ರಿ ಅದನ್ನು. ಬಿಟ್ಟಾದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಅದನ್ನು ಕಟ್ ಮಾಡಿಕೊಂಡ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ಬಾಯಿಯೊಳಗೆ ಕರ್ಗಿ ಹೋಗ್ತದೆ. ಬರ್ಫಿ ಒಂಥರ ಜಲ್ಲಿ ಥರ ಅದು. ನನಗೆ ಫಸ್ಟ್ ಟೈಮ್ ಮಾಡಿದಾಗ ನಮ್ಮ ಮನೆಗೆ ಎಲ್ಲರೂ ಫಿದಾ ಆಗಿಬಿಟ್ಟಿದ್ರು. ನನ್ನ ತಮ್ಮಗಂತೂ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ನನ್ನ ತಮ್ಮನ ಹೆಂಡತಿ ನಾನು ಊರಾಗಿರ್ಲಾರ್ದಾಗ ನೀವು ಮಾಡಿರಿ ಅಂತ ಹೇಳಿದ್ದಕ್ಕೇ ಮತ್ತೊಂದು ಸಲ ಮಾಡಿ ಎಲ್ಲರೂ ಫುಲ್ ತಿಂದ್ವಿ. ಆವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೆ ಕ್ವಾಂಟಿಟಿ, ಹಾಗಾಗಿ ಜಾಸ್ತಿ ಯಾರಿಗೂ ತಿನ್ನೋಕ್ಕಾಗಿರಲಿಲ್ಲ. ಸೊ ಈ ಸಲ ಜಾಸ್ತಿ ಮಾಡಿ ಎಲ್ಲರೂ ಚಲೋ ತಿನ್ನೋಣ ಅಂಥೇಳಿ ಮಾಡ್ಕೊಂಡಿದ್ದು. ಇದು ತಣ್ಣಗಾದಮೇಲೆ ಈ ಪ್ಲೇಟ್ನ ನಾನು ಕೊರ್ತಿರೋದು. ಅದು ಫಸ್ಟ್ ಬಿಸಿ ಇತ್ತು, ಬಿಸಿ ಇದ್ದಾಗೆ ನಾನು ಕಟ್ ಮಾಡೋಕ್ಕೆ ಹೋದೆ, ಸ್ವಲ್ಪ ಅಂಟ್ಕೊಳ್ತು. ಸೊ ಫುಲ್ ತಣ್ಣಗಾದಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ಭಾಳ ಸ್ಮೂತಾಗಿ ಬರ್ತದೆ. ನನಗಂತೂ ಇದನ್ನು ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಎಲ್ಲಾದರೂ ಕೇಳಿದರೆ ನೋಡಿದರೆ ಹಾಲು ಬಾಯಿ ಅಂದರೆ ಸಾಕು, ನಂಗೆ ಬಾಯಿಯೊಳಗೆ ನೀರು ಬರೋದು. ಅಷ್ಟು ಈ ಸ್ವೀಟ್ ಅಷ್ಟು ಚಲೋ ಅದ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಆಮೇಲೆ ಹೆಲ್ದಿ ಕೂಡ ಅಷ್ಟೇ. ರಾಗಿ, ಕೊಬ್ಬರಿ, ಬೆಲ್ಲ, ತುಪ್ಪ, ಇದು ಯಾವುದು ಫ್ಯಾಟ್ ಕಂಟೆಂಟ್ ಇರೋವಂಥದ್ದು ಯಾವುದು ಇಲ್ಲೇ ಇಲ್ಲ. ಒಳ್ಳೆ ಹೆಲ್ದಿ ಫುಡ್ ಇದು. ಡಯಟವ್ರು ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಸ್ನ್ಯಾಕ್ಸಿಗೆ ಇದನ್ನೊಂದು ಪೀಸ್ ತಿನ್ಕೋಬೋದು, ಅಷ್ಟು ರುಚಿಯಾಗಿರ್ತದೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟು. ನಿಮ್ಮ ಒಂದು ಲೈಕು, ಸಬ್ಸ್ಕ್ರಿಪ್ಷನ್ ನನಗೆ ಹೊಸ ವೀಡಿಯೋಸ್ಗಳು ಮಾಡಲಿಕ್ಕೆ ಸಪೋರ್ಟ್ ಸಿಕ್ಕಂಗೆ ಆಗ್ತದೆ. ಸೊ ಎಲ್ಲರಿಗೂ ನಮಸ್ಕಾರ, ಬಾಯ್.